ನಮಸ್ಕಾರ. ಈಗ ನೀವು ನೋಡ್ತಾ ಇರೋದು ರಟ್ಟಿಹಳ್ಳಿ ಗ್ರಾಮದಲ್ಲಿರುವಂತಹ ಪುರಾತನ ದೇವಾಲಯ. ಈ ದೇವಾಲಯದ ಎದುರುಗಡೆ ಕುಮದ್ವತಿ ನದಿ ಹರಿದೋಗುತ್ತೆ. ಪ್ರಾಯಶಃ ಈ ದೇವಾಲಯ ಬನವಾಸಿ ಕದಂಬರು ಅಥವಾ ರಾಷ್ಟ್ರಕೂಟರ ಕಾಲದಕ್ಕೆ ಸೇರಿದಂತಹ ದೇವಾಲಯ ಅಂತಲೇ ಹೇಳ್ಬೋದು. ರಟ್ಟಿಹಳ್ಳಿ ಗ್ರಾಮ ಹಿರೇಕೆರೂರು ತಾಲೂಕು, ಹಾವೇರಿ ಜಿಲ್ಲೆಗೆ ಸೇರುತ್ತೆ. ಈಗ ರಟ್ಟಿಹಳ್ಳಿ ಕೂಡ ಒಂದು ತಾಲೂಕಾಗಿ ಬದಲಾಗಿದೆ. ಇದೀಗ ನೀವು ನೋಡ್ತಿರ್ಬೋದು ಶಾಸನದಲ್ಲಿರುವಂತಹ ಯುದ್ಧದ ಸನ್ನಿವೇಶಗಳು ಹಾಗೂ ಅಲ್ಲಿ ಬರೆದಿರ್ತಕ್ಕಂತಹ ಲಿಪಿಗಳು, ಅಲ್ಲಿ ಆರಾಧಿಸ್ತಿದ್ದಂತಹ ದೇವರುಗಳು. ಇಲ್ಲಿ ನೀವು ನೋಡ್ಬೋದು ತೀರ್ಥಂಕರ ಮೂರ್ತಿಗಳನ್ನು ಹೊರಗಿಡಲಾಗಿದೆ. ಇದು ಹೊಯ್ಸಳ, ಚಾಲುಕ್ಯ, ಕದಂಬ, ರಾಷ್ಟ್ರಕೂಟರ ಕಾಲದ ಮೂರ್ತಿಗಳಿರಬಹುದು. ಆಗಿನ ಕಾಲದಲ್ಲಿ ಇಲ್ಲಿ ಜೈನ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ತದನಂತರ ಬಂದ ರಾಜರು ವೀರಶೈವ ಮತಕ್ಕೆ ಬದಲಾದ ನಂತರ ಈ ಮೂರ್ತಿಗಳು ಹೊರಬಂದು ನಿಂತು ಒಳಗಡೆ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೂ ಇಲ್ಲಿ ನೀವು ಬಸವಣ್ಣನ ನೋಡ್ಬೋದು. ಈ ರಟ್ಟಿಹಳ್ಳಿ ಗ್ರಾಮ ನಾವು ಹಿಂದಿನ ಅಧ್ಯಾಯಗಳಲ್ಲಿ ನೋಡ್ದಂಗೆ ಬಳ್ಳೇಶ್ವರದಿಂದ ಸುಮಾರು 15-20 ಕಿಲೋಮೀಟರ್ ದೂರದಲ್ಲಿ ತುಂಗಭದ್ರಾ ನದಿ ದಡದಲ್ಲೇ ಹಾದು ಹೋಗ್ತಾ ಹೋದರೆ ನಮಗೆ ಈ ಗ್ರಾಮ ಸಿಗುತ್ತೆ. ಇದು ಕುಮದ್ವತಿ ನದಿ ಮುಂದೆ ಇರುವಂಥ ದೇವಸ್ಥಾನ. ಅಲ್ಲಿ ನೋಡ್ತಾ ಇರ್ಬೋದು ನೀವು ಹೊಯ್ಸಳರ ಚಿಹ್ನೆ ಎದ್ದು ಕಾಣ್ತಾ ಇದೆ ಮೇಲ್ಗಡೆ. ಸಳ ಹುಲಿಯನ್ನು ಕೊಲ್ತಾ ಇರೋವಂತಹ ಒಂದು ವಿಗ್ರಹನ ಮೇಲ್ಗಡೆ ಗೋಪುರದ ಹತ್ರ ನಾವು ಕಾಣಬಹುದು. ಎಲ್ಲ ವಾಸ್ತುಶಿಲ್ಪ ನೀವು ನೋಡ್ತಾ ಇದ್ದರೆ ಬಹಳಷ್ಟು ಬಳ್ಳೇಶ್ವರ ಗ್ರಾಮದ ದೇವಸ್ಥಾನಕ್ಕೆ ಇದು ಹೋಲುತ್ತೆ. ಹಾಗೂ ಇದು ಹೊಯ್ಸಳರ ಕಾಲದ್ದೇ ಅಂತ ಹೇಳೋದಕ್ಕೆ ನೀವು ಅಲ್ಲಿ ಚಿಹ್ನೆ ನೋಡ್ಬೋದು. ಸಳ ಹುಲಿಯನ್ನು ಕೊಲ್ತಾ ಇರೋವಂಥ ಚಿಹ್ನೆಯನ್ನು ಕೆತ್ತಿ ಮೇಲ್ಗಡೆ ಇಟ್ಟಿರೋದನ್ನು ನಾವು ಕಾಣಬಹುದು. ಈ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಒಂದು ಆಶ್ರಮದಲ್ಲಿರುವಂತಹ ಈ ಕರುಗಳನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲೇ ಪಕ್ಕದಲ್ಲೇ ಮತ್ತೊಂದು ದೇವಾಲಯ ಇದೆ ಈ ಆಶ್ರಮದಲ್ಲಿ. ಹಾಗೆ ಇಲ್ಲಿ ಹಿಂದೆ ಮತ್ತಷ್ಟು ಹಳೆಯ ದೇವಸ್ಥಾನಗಳ ಕುರುಹುಗಳಿದೆ. ಮುಂದೆ ನಿಮಗೆ ತೋರಿಸ್ತೀನಿ ನಾನು. ಈ ಆಶ್ರಮದಲ್ಲೇ ಇರುವಂತಹ ಮತ್ತೊಂದು ಸಣ್ಣ ದೇವಾಲಯದ ವಿಗ್ರಹಗಳನ್ನು ನೀವು ಇಲ್ಲಿ ಕಾಣ್ತಾ ಇರ್ಬೋದು. ಬ್ರಹ್ಮ, ಹನುಮಂತ, ನಂದಿ ಮತ್ತು ಮುಂತಾದ ವಿಗ್ರಹಗಳನ್ನು ಇಲ್ಲಿ ಒಟ್ಟಿಗೆ ಜೋಡಿಸಿ ಇಡಲಾಗಿದೆ. ಈ ರಟ್ಟಿಹಳ್ಳಿ ಗ್ರಾಮವನ್ನು ರಾಷ್ಟ್ರಕೂಟರ ಕಾಲದಲ್ಲಿ ರಾಷ್ಟ್ರಪಲ್ಲಿ ಎಂಬ ಹೆಸರಿನಿಂದನೂ ಕರೀತಾ ಇದ್ದರು. 18ನೇ ಶತಮಾನದಲ್ಲಿ ಈ ರಟ್ಟಿಹಳ್ಳಿಯನ್ನು ಫಜಾಜುಲ್ಲಾ ಎಂಬ ಮುಸ್ಲಿಂ ಪಂಥದ ನಾಯಕನ ಸಹಾಯದಿಂದ ಹೈದರಾಲಿ ವಶಪಡಿಸ್ತಾನೆ. ಅದನಂತರ ಈ ರಟ್ಟಿಹಳ್ಳಿಯನ್ನು ಮರಾಠ ಸಾಮ್ರಾಟರಾದ ಪೇಶ್ವಾ ಮಾಧವರಾವ್ ಇವರು ಆಕ್ರಮಪಡಿಸ್ಕೊಳ್ತಾರೆ. ಹಾಗಾಗಿ ಈ ಸ್ಥಳದಲ್ಲಿ ಬಹಳಷ್ಟು ರಾಜರ ಆಡಳಿತ ನಡೆದು ಹೋಗಿದೆ. ಹಾಗೆ ಅವರು ಆಡಳಿತ ನಡೆಸಿದ್ದಕ್ಕೆ ಕುರುಹುಗಳಾಗಿ ಅವರು ನಂಬಿದಂತಹ ದೇವರುಗಳ ವಿಗ್ರಹಗಳು ಹಾಗೂ ಜನರು ಇಲ್ಲಿ ಪಾಲಿಸ್ತಿರುವಂತಹ ಧರ್ಮಗಳನ್ನು ನಾವು ನೋಡಬಹುದು. ನೋಡಿ, ಅದೇ ದೇವಸ್ಥಾನದ ಒಂದು ತೂಗಳತೆ ದೂರದಲ್ಲಿರುವಂತಹ ಮನೆಯ ಹಿತ್ತಲಿನಲ್ಲಿ ಹಳೆಯ ಮಾನಸ್ತಂಭ ಮುಚ್ಚಿ ಹೋಗಿದೆ. ಇದೇ ರೀತಿ ಬಹಳಷ್ಟು ಐತಿಹಾಸಿಕ ಸ್ಥಳಗಳು ಕಾಳಜಿ ಇಲ್ಲದೆ ನಶಿಸಿ ಹೋಗ್ತಿದೆ ಅಂತಲೇ ಹೇಳ್ಬೋದು. ನೋಡಿ, ಅಲ್ಲಿ ಒಳಗಡೆ ಮಾನಸ್ತಂಭನ ಕಾಣ್ಬೋದು. ಹಾಗೆ ಒಂದು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಮತ್ತೊಂದು ದೇವಾಲಯ ಇದೆ. ಅದಕ್ಕೆ ಹೋಗೋ ದಾರಿಯಲ್ಲೇ ನಾವು ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮಠ ನೋಡ್ಬೋದು. ನೋಡಿ, ಇದೇ ಮತ್ತೊಂದು ದೇವಾಲಯ ನಾನು ಹೇಳಿದ್ದು. ಆ ದೇವಾಲಯದ ಮುಂದೆ ಇರುವಂಥ ಮಾನಸ್ತಂಭ ಮತ್ತು ಕಟ್ಟಡದ ನೀವು ಕಟ್ಟುವಿಕೆ ಮತ್ತು ಕಂಬಗಳನ್ನು ನೋಡಿದ್ರೆ ಹಳೆಯ ಪುರಾತನ ಶೈಲಿಯಲ್ಲೇ ಉಳಿದಿದೆ.